ಸರ್ ಕುಮಾರಸ್ವಾಮಿ ಅವರು ಭೇಟಿ ಏನು ಚರ್ಚೆ ಆಯಿತು ಸರ್? ಏನು ಚರ್ಚೆ ಏನಿಲ್ಲ. ಅವರು ಚುನಾವಣೆ ಗೆದ್ದ ಮೇಲೆ ಭೇಟಿ ಆಗಿರಲಿಲ್ಲ. MP ಆಗಿದ್ದಾರೆ, ಮುಂದೆ ಕೇಂದ್ರ ಸಚಿವರಾಗ್ತಾ ಇದ್ದಾರೆ. ಶುಭಾಶಯ ಕೋರ್ಲಿಕ್ಕೆ ಬಂದಿದ್ದೆ, ವಿಶ್ ಮಾಡಿದೆ, ನೀವು ಕರೆದ್ರಿ. ಇನ್ನು ಚನ್ನಪಟ್ಟಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಹೆಸರು ಕೂಡ ಮುಂಚೂಣಿಯಲ್ಲಿ ಇರುವಂಥದ್ದು. ಜೊತೆಗೆ ನಿಖಿಲ್ ಅವರು ಕೂಡ ಆ ಒಂದು ಕಾನ್ಸ್ಟಿಟ್ಯೂನ್ಸಿ ಮೇಲೆ ಕಂಡಿಟ್ಟಿದ್ದಾರೆ ಮತ್ತು ಅವರು ಕೂಡ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ ಅಂತ. ಏನಾಗ್ಬೋದು ಸರ್ ಮುಂದೆ ಈ ಮೈತ್ರಿ? ಈಗ ನಾವು ಮೈತ್ರಿ ಧರ್ಮ ಪಾಲಿಸಬೇಕು. ನಮ್ಮ ಎರಡು ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೋ ಅದರಂತೆ ನಡ್ಕೋತೀವಿ. ಅದರಲ್ಲಿ ಯಾವುದೇ ರೀತಿಯ ಡಿಸ್ಪ್ಯೂಟ್ ಇಲ್ಲ ನಮ್ಮಲ್ಲಿ. ಯಾರಾದರೂ ಒಂದೇ ನಾವು ಆ ಕ್ಷೇತ್ರದಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿ ಗೆಲ್ಲಬೇಕು, ಅದರ ಬಗ್ಗೆ ಫೋಕಸ್ ಮಾಡ್ತೀವಿ. ಸರ್ ಕುಮಾರಸ್ವಾಮಿ ಅವರು ಭೇಟಿ ಏನು ಚರ್ಚೆ ಆಯಿತು ಸರ್? ಏನು ಚರ್ಚೆ ಏನಿಲ್ಲ. ಅವರು ಚುನಾವಣೆ ಗೆದ್ದ ಮೇಲೆ ಭೇಟಿ ಆಗಿರಲಿಲ್ಲ. MP ಆಗಿದ್ದಾರೆ, ಮುಂದೆ ಕೇಂದ್ರ ಸಚಿವರಾಗ್ತಾ ಇದ್ದಾರೆ. ಶುಭಾಶಯ ಕೋರ್ಲಿಕ್ಕೆ ಬಂದಿದ್ದೆ, ವಿಶ್ ಮಾಡಿದೆ, ನೀವು ಕರೆದ್ರಿ. ಇನ್ನು ಚನ್ನಪಟ್ಟಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಹೆಸರು ಕೂಡ ಮುಂಚೂಣಿಯಲ್ಲಿ ಇರುವಂಥದ್ದು. ಜೊತೆಗೆ ನಿಖಿಲ್ ಅವರು ಕೂಡ ಆ ಒಂದು ಕಾನ್ಸ್ಟಿಟ್ಯೂನ್ಸಿ ಮೇಲೆ ಕಂಡಿಟ್ಟಿದ್ದಾರೆ ಮತ್ತು ಅವರು ಕೂಡ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ ಅಂತ. ಏನಾಗ್ಬೋದು ಸರ್ ಮುಂದೆ ಈ ಮೈತ್ರಿ? ಈಗ ನಾವು ಮೈತ್ರಿ ಧರ್ಮ ಪಾಲಿಸಬೇಕು. ನಮ್ಮ ಎರಡು ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೋ ಅದರಂತೆ ನಡ್ಕೋತೀವಿ. ಅದರಲ್ಲಿ ಯಾವುದೇ ರೀತಿಯ ಡಿಸ್ಪ್ಯೂಟ್ ಇಲ್ಲ ನಮ್ಮಲ್ಲಿ. ಯಾರಾದರೂ ಒಂದೇ ನಾವು ಆ ಕ್ಷೇತ್ರದಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿ ಗೆಲ್ಲಬೇಕು, ಅದರ ಬಗ್ಗೆ ಫೋಕಸ್ ಮಾಡ್ತೀವಿ.